ನಮಸ್ಕಾರ ಸ್ನೇಹಿತರೆ. ಗೌರ್ಮೆಂಟ್ ಜಾಬ್ನ ಹುಡುಕ್ತಾ ಇದ್ದೀರಾ? ಈ ಒಂದು ವಿಡಿಯೋ ನಿಮಗೋಸ್ಕರ ಸ್ನೇಹಿತರೆ. ನ್ಯೂ ಗೌರ್ಮೆಂಟ್ ಜಾಬ್ ಅಲರ್ಟ್ .com ಅಂತ ಸರ್ಚ್ ಮಾಡಿದ್ರೆ ಸಾಕು, ಈ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ಪ್ರತಿಯೊಂದು ಜಾಬ್ ಡೀಟೇಲ್ಸ್ ನ ಅಪ್ಲೋಡ್ ಮಾಡ್ತಾ ಇರ್ತೀವಿ, ಚೆಕ್ ಮಾಡ್ಕೊಳ್ಳಿ. ಇನ್ನು ನೀವು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಯಾರಾದ್ರೂ ಹೊಸಬ್ರಾಗಿದ್ರೆ ಅಥವಾ ಈ ಒಂದು ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಯಾಕೆಂದ್ರೆ ಲೇಟೆಸ್ಟ್ ಅಪ್ಡೇಟ್ಸ್ ನಿಮ್ ಕೈ ಬಿಡಬಾರ್ದು ಅಂತ ಹೇಳಿ, ಓಕೆನಾ? ಸೊ ಪ್ರತಿಯೊಂದು ಲೇಟೆಸ್ಟ್ ಆಗಿ ಬರುವಂತಹ ಜಾಬ್ ಅಲರ್ಟ್ಸ್ ನ ನಿಮ್ಗೆ ತಿಳಿಸ್ಕೊಡ್ತಾ ಇರ್ತೀವಿ ಸ್ನೇಹಿತರೆ. ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರಿಗೂ ಹಾಗೂ ಫ್ಯಾಮಿಲಿ ಮೆಂಬರ್ಸ್ಗೆ ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಸ್ನೇಹಿತರೆ, ಓಕೆನಾ? ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಹೊಸದಾಗಿ ಕರೆದಿರುವಂತಹ ಜಾಬ್ ಪೋಸ್ಟ್ ಬಗ್ಗೆ ತಿಳಿಸ್ಕೊಡ್ತಿದ್ದೀನಿ ಸ್ನೇಹಿತರೆ. ಯಾವ ಜಾಬ್ ಪೋಸ್ಟ್, ಎಷ್ಟು ವೇಕೆನ್ಸಿ ಇದೆ, ಏನು ಏಜ್ ಲಿಮಿಟ್ ಇದೆ, ಮತ್ತೆ ಯಾವತ್ತು ಲಾಸ್ಟ್ ಡೇಟ್ ಇದೆ, ಮತ್ತು ಅಪ್ಲೈ ಮಾಡೋದು ಹೇಗೆ, ಡಾಕ್ಯುಮೆಂಟ್ ವೆರಿಫಿಕೇಶನ್, ಪ್ರತಿಯೊಂದು ಡೀಟೇಲ್ಸ್ ನಿಮ್ಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಸ್ನೇಹಿತರೆ, ಓಕೆನಾ? ಸೊ ಹಾಗೆ ಈ ಒಂದು ವಿಡಿಯೋನ ಸ್ಕಿಪ್ ಮಾಡಬೇಡಿ, ಯಾಕೆಂದ್ರೆ ಇಂಪಾರ್ಟೆಂಟ್ ವಿಷಯಗಳು ತಪ್ಪೋಗಬಹುದಾಗಿರುತ್ತೆ. ಸೊ ಅದಕ್ಕೋಸ್ಕರ ವಿಡಿಯೋನ ಸ್ಕಿಪ್ ಮಾಡದೇನೆ ನೋಡಿ ಸ್ನೇಹಿತರೆ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. NMDC ಅಲ್ಲಿ ಕರೆದಿರುವಂತಹ ಪೋಸ್ಟ್ ಬಗ್ಗೆ ತಿಳಿಸ್ಕೊಡಕ್ ಬಂದಿದ್ದೀನಿ ಸ್ನೇಹಿತರೆ. NMDC ಫೀಲ್ಡ್ ಅಟೆಂಡೆಂಟ್, ಎಲೆಕ್ಟ್ರಿಷಿಯನ್, ITI ಟ್ರೈನಿ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ? ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ನ ಅಪ್ಲೈ ಮಾಡ್ಬೇಕಾಗಿರುತ್ತೆ. 995 ಪೋಸ್ಟ್ ಗಳನ್ನ ಕರೆದಿದ್ದಾರೆ ಸ್ನೇಹಿತರೆ, ಓಕೆನಾ? ಸೊ NMDC ಅಂತ ಹೇಳಿದ್ರೆ ಏನು? ಸೊ ನ್ಯಾಷನಲ್ ಮಿನರಲ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಕರೆದಿರುವಂತಹ ಪೋಸ್ಟ್ ಸ್ನೇಹಿತರೆ. ನೋಡಿ, ನ್ಯಾಷನಲ್ ಮಿನರಲ್ಸ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ ಲಿಮಿಟೆಡ್, ಓಕೆನಾ? ಸೊ NMDC ಅಲ್ಲಿ ಟ್ರೈನಿ ರಿಕ್ರೂಟ್ಮೆಂಟ್ ಕರೆದಿದ್ದಾರೆ. 995 ವೇಕೆನ್ಸಿಗಳನ್ನ ಕರೆದಿದ್ದಾರೆ ಸ್ನೇಹಿತರೆ. ಸೊ ಆಲ್ಮೋಸ್ಟ್ 1000 ವೇಕೆನ್ಸಿಯನ್ನ ಕರೆದಿದ್ದಾರೆ. ಫೀಲ್ಡ್ ಅಟೆಂಡೆಂಟ್, ಎಲೆಕ್ಟ್ರಿಷಿಯನ್, ಬ್ಲಾಸ್ಟರ್, ಮೇಂಟೆನೆನ್ಸ್ ಅಸಿಸ್ಟೆಂಟ್ ಅಂಡ್ ಮೋರ್, ಓಕೆನಾ? ಸೊ ಈ ಒಂದು ಪೋಸ್ಟ್ ಗಳಿಗೆ ಕ್ವಾಲಿಫಿಕೇಶನ್ ಏನಾಗಿರ್ಬೇಕು ಸ್ನೇಹಿತರೆ? ಸೊ 8th ಇಂದ ಹಿಡಿದು ಡಿಗ್ರಿ ವರ್ಗು ನೀವು ಆಗಿರ್ಬೇಕು ಇರುತ್ತೆ ಸ್ನೇಹಿತರೆ. ಲಾಸ್ಟ್ ಡೇಟ್ ಬಂದು 14/6/2025, ಓಕೆನಾ? ಸೊ ಈ ಒಂದು ಪೋಸ್ಟ್ ಗೆ ಅಪ್ಲಿಕೇಶನ್ ನ ಇವಾಗ್ಲೇ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಏನಕ್ಕೆ ಇವಾಗ್ಲೇ ಅಂತ ಹೇಳಿದ್ರೆ, ಲಾಸ್ಟ್ ಡೇಟ್ 14/6 ಇದೆ ಅಂತ ಹೇಳಿದ್ರು ಇವಾಗ್ಲೇ ಏನಕ್ಕೆ ಅಪ್ಲೈ ಮಾಡಕ್ ಹೇಳ್ತಾ ಇದಾರೆ ಅಂತ ಹೇಳಿದ್ರೆ, ಲಾಸ್ಟ್ ಡೇಟ್ ಇರೋ ಟೈಮ್ ಅಲ್ಲಿ, ಸೊ ಲಾಸ್ಟ್ ಡೇಟ್ ಗಿನ 2 ದಿನ ಮುಂಚೆಯಿಂದಾನೇ ಸ್ಟಾರ್ಟ್ ಆಗ್ಬಿಡುತ್ತೆ ಸರ್ವರ್ ಕ್ರಾಶ್ ಆಗೋದಿಕ್ಕೆ, ಓಕೆನಾ? ಸೊ ಸರ್ವರ್ ಕ್ರಾಶ್ ಆಯ್ತು ಅಥವಾ ಸರ್ವರ್ ಲೋಡ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕೆ ಆಗೋದಿಲ್ಲ ಸ್ನೇಹಿತರೆ, ಓಕೆನಾ? ಸೊ ಅಪ್ಲಿಕೇಶನ್ ನ ಅಪ್ಲೈ ಮಾಡೋದಕ್ಕೆ ಅನುಕೂಲ ಆಗ್ಲಿ ಅಂತ ಹೇಳ್ಬಿಟ್ಟು ನಾನು ಇವಾಗ್ಲೇ ಅಪ್ಲೈ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ಆದಷ್ಟು ಬೇಗ ಚೆಕ್ ಮಾಡ್ಕೊಂಡು ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ನ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡ್ಕೊಂಡು ಓಪನ್ ಮಾಡಬಹುದಾಗಿರುತ್ತೆ ಅಪ್ಲಿಕೇಶನ್ ಫಾರ್ಮ್, ಓಕೆನಾ? ಸೊ ಹಾಗೆ ಇದ್ರದ್ದು ಏನಪ್ಪ ಫೀಸ್ ಇದೆ, ಏನಿದೆ, ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ಸ್ ಗೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು ಪ್ರತಿಯೊಂದು ಡೀಟೇಲ್ನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಈಗ್ಲೇನೆ ನೀವು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಅಪ್ಲೈ ಮಾಡ್ತಾ ಇದೀವಿ ಅಥವಾ ನಿಮ್ಮ ಯಾರಾದ್ರೂ ಸ್ನೇಹಿತರಿಗೆ ಶೇರ್ ಮಾಡಿದ್ರೆ ಅವ್ರಿಗೂ ಶೇರ್ ಮಾಡಿ, ಓಕೆನಾ? ಸೊ ಈ ಒಂದು ನೋಟಿಫಿಕೇಶನ್ ಎಲ್ಲಿ ಲೊಕೇಶನ್? ಸೊ ಲೊಕೇಶನ್ ಬಂದು ಯೂನಿಟ್ಸ್, NMDC ಯೂನಿಟ್ಸ್ ಅಲ್ಲಿ ಕರೆದಿದ್ದಾರೆ ಕಿರಣದುಲ್, ಬಚೇಲಿ, ದೋನಿಮಲೈ, ಓಕೆನಾ? ಸೊ ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಇರುತ್ತೆ. ಸ್ಯಾಲ್ರಿ ಬಂದು ನಿಮ್ಗೆ 35,000 ವರೆಗೂ ಸ್ಯಾಲ್ರಿ ಇದೆ ಸ್ನೇಹಿತರೆ ಪರ್ ಮಂತ್, ಓಕೆನಾ? ಸೊ ಗೌರ್ಮೆಂಟ್ ಜಾಬ್ಸ್ ಫಾರ್ IT ಪಾಸ್, ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಇದೆ ಸ್ನೇಹಿತರೆ. ನೋಡಿ, ಎಜುಕೇಶನ್ ಕ್ವಾಲಿಫಿಕೇಶನ್ ಮಸ್ಟ್ ಹ್ಯಾವ್ IT ಡಿಪ್ಲೊಮಾ ಆರ್ BSc, ಓಕೆನಾ? ಸೊ ಫೀಲ್ಡ್ ಅಸಿಸ್ಟೆಂಟ್, ಮೇಂಟೆನೆನ್ಸ್ ಅಸಿಸ್ಟೆಂಟ್, HEM ಆಪರೇಟರ್, ಎಲೆಕ್ಟ್ರಿಷಿಯನ್, ಬ್ಲಾಸ್ಟರ್, QCA, CO, ಓಕೆನಾ? ಏಜ್ ಲಿಮಿಟ್ ಬಂದು 18ರಿಂದ 30 ಏಜ್ ಲಿಮಿಟ್ ಇದೆ ಸ್ನೇಹಿತರೆ. ಏಜ್ ರಿಲ್ಯಾಕ್ಸೇಷನ್ಸ್ ಕೂಡ ಇದೆ SC ST OBC ಎಕ್ಸರ್ವಿಸ್ಮೆನ್ಗೆ. ಸೊ ಇದು 18ರಿಂದ 30 ಅಂತ ಹೇಳಿದ್ರೆ ಹೆಂಗಪ್ಪ ಇದು ಕ್ಯಾಲ್ಕುಲೇಷನ್ ಅಂತ ಹೇಳಿದ್ರೆ, 14/6/2025ಕ್ಕೆ 18 ವರ್ಷ ಆಗಿರಬೇಕು ಸ್ನೇಹಿತರೆ, ಓಕೆನಾ? ಸೊ ITI ಪಾಸ್ ಆಗೋರು ಈ ವರ್ಷ ಪಾಸ್ ಆದವರು ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು, ಓಕೆನಾ? ಹಾಗೆ ನೀವು ಏನು ಈ ಒಂದು ಪೋಸ್ಟ್ ಗಳಿದಾವೆ, ಯಾವ್ಯಾವ ಪೊಸಿಷನ್ಗೆ
ಡಿಸ್ಟ್ರಿಬ್ಯೂಟ್ ಆಗಿದೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಆಗಿ ವೇಕೆನ್ಸಿ ಡೀಟೇಲ್ಸ್ ನ ಕೊಟ್ಟಿದ್ದೀನಿ. ಕಾಂಪ್ಲೆಕ್ಸ್ ವೈಸ್ ಡಿಸ್ಟ್ರಿಬ್ಯೂಷನ್ ಚೆಕ್ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಹಾಗೆ ಇದ್ರದ್ದು ಸ್ಯಾಲರಿ ರೇಂಜ್ ಕೂಡ ತಿಳಿಸ್ಕೊಟ್ಟಿದ್ದೀನಿ ನೋಡಿ. ಫೀಲ್ಡ್ ಅಟೆಂಡೆಂಟ್ ಗೆ 18ರಿಂದ 31 ಇರುತ್ತೆ. ಮೇಂಟೆನೆನ್ಸ್ ಅಟೆಂಡೆನ್ಸ್ ಗೆ 18ರಿಂದ 32 ಇದೆ. ಎಲೆಕ್ಟ್ರಿಷಿಯನ್ ಬ್ಲಾಸ್ಟ್ ಗೆ 19ರಿಂದ 35 ಇದೆ, ಓಕೆನಾ. ಸೊ ಹಾಗೆ ನಿಮ್ಗೆ 3% ಇನ್ಕ್ರಿಮೆಂಟ್ ಇರುತ್ತೆ. ಮತ್ತೆ PSU ಬೆನಿಫಿಟ್ಸ್ ಏನಿತ್ತು ಆ PSU ಬೆನಿಫಿಟ್ಸ್ ಕೂಡ ಇದಕ್ಕೆ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಅಪ್ಲಿಕೇಶನ್ ಫೀಸ್ ಏನು ಅಂತ ಹೇಳೋದಾದ್ರೆ, ಜನರಲ್ OBC ಗೆ 150 ರೂಪಾಯಿ ಇದೆ. SC ST PWD ಎಕ್ಸ್ ಸರ್ವಿಸ್ ಮ್ಯಾನ್ ಡಿಪಾರ್ಟ್ಮೆಂಟ್ ಕ್ಯಾಂಡಿಡೇಟ್ಸ್ ಗೆ ಯಾವುದೇ ರೀತಿಯ ಫೀ ಇಲ್ಲ ಸ್ನೇಹಿತರೆ. ಇದನ್ನ ನೀವು ಗಮನಿಸಬೇಕಾಗಿರುತ್ತೆ, ಓಕೆನಾ. ಸೊ ಪೇಮೆಂಟ್ ನ ನೀವು ಆನ್ಲೈನ್ ಮುಖಾಂತರನೇ ಅಪ್ಡೇಟ್ ಮಾಡ್ಬೇಕಾಗಿರುತ್ತೆ. ಆನ್ಲೈನ್ ಮುಖಾಂತರನೇ ಪೇ ಮಾಡ್ಬೇಕಾಗಿರುತ್ತೆ. ಡೆಬಿಟ್ ಕಾರ್ಡ್, ಕ್ರೆಡಿಟ್ ಕಾರ್ಡ್, UPI, ನೆಟ್ ಬ್ಯಾಂಕಿಂಗ್ ಯಾವ್ದಾದ್ರು ರೀತಿಯಲ್ಲಿ, ಓಕೆನಾ. 150 ರೂಪಾಯಿ ಇರುತ್ತೆ ಜನರಲ್ ಮತ್ತು OBC ಗೆ. ಹಾಗೆ ಸೆಲೆಕ್ಷನ್ ಪ್ರೋಸೆಸ್ ಏನು ಅಂತ ಹೇಳೋದಾದ್ರೆ, ರಿಟರ್ನ್ ಟೆಸ್ಟ್ ಇರುತ್ತೆ, ಸ್ಕಿಲ್ ಟೆಸ್ಟ್ ಅಥವಾ ಟ್ರೇಡ್ ಟೆಸ್ಟ್ ಇರುತ್ತೆ, ಡಾಕ್ಯುಮೆಂಟ್ ವೆರಿಫಿಕೇಶನ್ ಇರುತ್ತೆ, ಮೆಡಿಕಲ್ ಎಕ್ಸಾಮಿನೇಷನ್ ಇರುತ್ತೆ, ಓಕೆನಾ. ಸೊ ಇದಿಷ್ಟು ನೀವು ಕ್ಲಿಯರ್ ಮಾಡ್ಬೇಕಾಗಿರುತ್ತೆ. ಫಸ್ಟ್ ನಿಮ್ಗೆ ರಿಟರ್ನ್ ಎಕ್ಸಾಮ್ ಕೊಡ್ತಾರೆ. ರಿಟರ್ನ್ ಎಕ್ಸಾಮ್ಗೆ ಫಸ್ಟ್ ನಿಮ್ಗೆ ಅಡ್ಮಿಟ್ ಕಾರ್ಡ್ ನ ಕೊಡ್ತಾರೆ. ಅಡ್ಮಿಟ್ ಕಾರ್ಡ್ ತಗೊಂಡು ನೀವು ಯಾವ ಲೊಕೇಶನ್ ಕೊಟ್ಟಿದ್ದಾರೆ ಆ ಒಂದು ಸೆಂಟರ್ ಗೆ ಹೋಗಿ ನೀವು ಎಕ್ಸಾಮ್ ಬರೀಬೇಕಾಗಿರುತ್ತೆ. ಎಕ್ಸಾಮ್ ಬರೆದ ನಂತರ ಸ್ಕಿಲ್ ಟೆಸ್ಟ್ ಅಥವಾ ಟ್ರೇಡ್ ಟೆಸ್ಟ್ ಗೆ ಫಿಲ್ಟರ್ ಮಾಡ್ತಾರೆ ಸ್ನೇಹಿತರೆ. ಸೊ ಎಕ್ಸಾಮ್ ಅಲ್ಲಿ ಯಾರು ಚೆನ್ನಾಗಿ ಬರ್ದಿದ್ರು ಅವ್ರನ್ನ ಸ್ಕಿಲ್ ಟೆಸ್ಟ್ ಗೆ ಕರೀತಾರೆ. ಸ್ಕಿಲ್ ಟೆಸ್ಟ್ ಅಲ್ಲಿ ಮತ್ತೆ ಕ್ಲಿಯರ್ ಮಾಡ್ಬೇಕಾಗಿರುತ್ತೆ ಸ್ಕಿಲ್ ಟೆಸ್ಟ್ ನ. ಸೊ ಸ್ಕಿಲ್ ಟೆಸ್ಟ್ ನ ಕ್ಲಿಯರ್ ಮಾಡಿದ ನಂತರ ಡಾಕ್ಯುಮೆಂಟ್ ವೆರಿಫಿಕೇಶನ್ ಗೆ ಕರೀತಾರೆ ಸ್ನೇಹಿತರೆ ನಿಮ್ಮನ್ನ, ಓಕೆನಾ. ಸೊ ಈ ಒಂದು 2 ಎಕ್ಸಾಮ್ಗಳು ಏನಿದಾವೆ ಇದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಸ್ನೇಹಿತರೆ. ಈ ಎಕ್ಸಾಮ್ಗೆ ಹೇಗ್ ಓದ್ಕೊಳ್ಳೋದು ಏನು ಪ್ರತಿಯೊಂದನ್ನು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ, ಓಕೆನಾ. ಸೊ ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರೋ ರೀತಿಯಲ್ಲಿ ನೀವು ಓದ್ಕೊಂಡ್ರೆ ಈಸಿಯಾಗಿ ಕ್ಲಿಯರ್ ಮಾಡಬಹುದಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಹಾಗೆ ಇದನ್ನ ಯಾವ ರೀತಿ ಅಪ್ಲಿಕೇಶನ್ ಅಪ್ಲೈ ಮಾಡೋದು ಅಂತ ಹೇಳಿದ್ರೆ, nmdc.co.in ಅಲ್ಲಿ ಕೆರಿಯರ್ ಸೆಕ್ಷನ್ ಗೆ ಹೋಗಿ ಅಲ್ಲಿ ಹುಡುಕ್ಬೇಕಾಗಿರುತ್ತೆ ಈ ಒಂದು ಪೋಸ್ಟ್ ನ. ಈ ಒಂದು ಪೋಸ್ಟ್ ನ ಲಿಂಕ್ ನ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಇದಕ್ಕೆ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ಮೇನ್ ಆಗಿ ನಿಮ್ಮ ಇಮೇಲ್ ID ಮತ್ತೆ ಫೋನ್ ನಂಬರ್ ವ್ಯಾಲಿಡ್ ಇರ್ಬೇಕಾಗಿರುತ್ತೆ. ಸೊ ಇಮೇಲ್ ID ಯೂಸ್ ಮಾಡ್ತಾ ಇರ್ಬೇಕಾಗಿರುತ್ತೆ ಸ್ನೇಹಿತರೆ. ನೀವು ಇಮೇಲ್ ID ಯೂಸ್ ಮಾಡುವಂತ ಇಮೇಲ್ ID ನ ಹಾಕಿ, ಹಾಗೆ ಫೋನ್ ನಂಬರ್ ಕೂಡ ಇಮೇಲ್ ID ಫೋನ್ ನಂಬರ್ 2 ಯೂಸ್ ಮಾಡ್ತಾ ಇರ್ಬೇಕಾಗಿರುತ್ತೆ, ಓಕೆನಾ. ಅದಾದ ನಂತರ ಅಪ್ಲಿಕೇಶನ್ ಫಾರ್ಮ್ ನ ಫಿಲ್ ಮಾಡ್ಬೇಕಾಗಿರುತ್ತೆ. ಅಪ್ಲಿಕೇಶನ್ ಫಾರ್ಮ್ ಫಿಲ್ ಮಾಡಿದ ನಂತರ ನೀವು ಡಾಕ್ಯುಮೆಂಟ್ಸ್ ನ ಅಪ್ಲೋಡ್ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಡಾಕ್ಯುಮೆಂಟ್ಸ್ ಏನೇನಪ್ಪ ಅಪ್ಲೋಡ್ ಮಾಡೋದು ಅಂತ ಹೇಳಿದ್ರೆ, ನಿಮ್ಮ ಫೋಟೋ, ಸಿಗ್ನೇಚರ್, ನಿಮ್ಮ ಸರ್ಟಿಫಿಕೇಟ್ಸ್ ಅಂತ ಹೇಳಿದ್ರೆ ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಆಗಿರ್ಬೋದು, ಅಥವಾ ಏಜ್ ಪ್ರೂಫ್, ID ಪ್ರೂಫ್, ಅಥವಾ ನಿಮ್ಮ ಮಾಸ್ ಕಾರ್ಡ್ಸ್. ಸೊ ಪ್ರತಿಯೊಂದು ಸರ್ಟಿಫಿಕೇಟ್ಸ್ ನೀವು ನಿಮ್ಮ ಹತ್ರ ಇಟ್ಕೊಂಡಿರ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಮಾಡೋಕ್ಕಿಂತ ಮುಂಚೆ. ಅಪ್ಲಿಕೇಶನ್ ಅಪ್ಲೈ ಮಾಡೋ ಟೈಮಲ್ಲಿ ಕುತ್ಕೊಂಡು ಏನೇನು ಕೇಳಿದಾರೋ ಆ ಒಂದು ಇನ್ಫಾರ್ಮೇಶನ್ಸ್ ನೆಲ್ಲ ಫಿಲ್ ಮಾಡ್ತಾ ಹೋಗ್ಬೇಕಾಗಿರುತ್ತೆ, ಓಕೆನಾ. ಅದಾದ ನಂತರ ನೀವು ಅಪ್ಲಿಕೇಶನ್ ಗೆ ಫೀ ಪೇ ಮಾಡ್ಬೇಕಾಗಿರುತ್ತೆ ಸ್ನೇಹಿತರೆ. ಸೊ ಫೀ ಪೇ ಮಾಡಿದ ನಂತರ ಸಬ್ಮಿಟ್ ಮಾಡಬೇಕು. ಅದಾದ ನಂತರ ಒಂದು ಪ್ರಿಂಟ್ ಔಟ್ ನ ತಗೊಳ್ಳಿ ಸ್ನೇಹಿತರೆ. ಏನಕ್ಕೆ ಪ್ರಿಂಟ್ ಔಟ್ ಅಂತ ಹೇಳಿದ್ರೆ, ನೀವು ಮುಂದೆ ಅಡ್ಮಿಟ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡೋದಕ್ಕೋಸ್ಕರ ಅಪ್ಲಿಕೇಶನ್ ನಂಬರ್ ಮೇನ್ ಇಂಪಾರ್ಟೆಂಟ್ ಇರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಅಪ್ಲಿಕೇಶನ್ ನಂಬರ್ ನ ಹಾಕಿದ್ರೇನೆ ಬರೋದು ನಿಮ್ಗೆ ಪ್ರಿಂಟ್ ಔಟ್, ಓಕೆನಾ. ಸೊ ಈ ಒಂದು ಪ್ರೊಸೀಜರ್ ನ ಗಮನದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಆದಷ್ಟು ಬೇಗ ನೀವು 14ನೇ ತಾರೀಕು ಒಳಗಡೆ ನೀವು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಅದಾದ ನಂತರ ಯಾರ್ಯಾರು ಹೋಗ್ಬೋದು ನೋಡಿ. ವೈ ಯು ಶುಡ್ ಅಪ್ಲೈ ಫಾರ್ NMDC ಟ್ರೈನಿಂಗ್. ಜಾಬ್ ಸಿಗ್ತಾ ಇದೆ ಸ್ನೇಹಿತರೆ. ಮೇನ್ ಥಿಂಗ್ ಅದೇ, ಜಾಬ್ ಸಿಗೋದೇ ಕಷ್ಟ. ಸೊ ಅದರಲ್ಲಿ ನಿಮ್ಗೆ ಗೌರ್ಮೆಂಟ್ ಜಾಬ್ ITI ಮತ್ತೆ ಡಿಪ್ಲೊಮಾ ಹೋಲ್ಡರ್ಸ್ ಗೆ ಸಿಗ್ತಾ ಇದೆ. ಆದಷ್ಟು ಬೇಗ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ. ಇದು PSU ಆಗಿರುತ್ತೆ ಸ್ನೇಹಿತರೆ. PSU ಅಂತ ಹೇಳಿದ್ರೆ ಪಬ್ಲಿಕ್ ಸೆಕ್ಟರ್ ಯೂನಿಟ್, ಗೌರ್ಮೆಂಟ್ ಅದು. 35+ ಸ್ಯಾಲರಿ ಇದೆ ನಿಮ್ಗೆ. ಇದರಲ್ಲಿ ಕೆರಿಯರ್ ಗ್ರೋತ್, ಜಾಬ್ ಸೆಕ್ಯೂರಿಟಿ ಇದೆ ಸ್ನೇಹಿತರೆ, ಓಕೆನಾ. ಸೊ ವೇಕೆನ್ಸಿ ಮಲ್ಟಿಪಲ್ ಲೊಕೇಶನ್ ಅಲ್ಲಿ ಇದೆ. ನೀವು ಯಾವ ಲೊಕೇಶನ್ ಬೇಕೋ ಆ ಲೊಕೇಶನ್ ಚೂಸ್ ಮಾಡ್ಕೊಂಡು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬಹುದಾಗಿರುತ್ತೆ, ಓಕೆನಾ. ಸೊ ಇಂಪಾರ್ಟೆಂಟ್ ಲಿಂಕ್ಸ್ ಅಲ್ಲಿ ನೋಡಿ, ಅಪ್ಲೈ ಆನ್ಲೈನ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ NMDC ವೆಬ್ಸೈಟ್ ಓಪನ್ ಆಗುತ್ತೆ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಗೆ ಕೆರಿಯರ್ ಅನ್ನೋದ್ರಲ್ಲಿ ಸಿಗುತ್ತೆ ಸ್ನೇಹಿತರೆ, ಓಕೆನಾ. ಡೈರೆಕ್ಟ್ ಆಗಿ ನಿಮ್ಗೆ ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ಕೆರಿಯರ್ ಅಂತ ಏನಿದೆ ಇದನ್ನ ಕ್ಲಿಕ್ ಮಾಡಿದ ತಕ್ಷಣ ಓಪನ್ ಆಗುತ್ತೆ. ಇಲ್ಲಿ ಬಂದು ನೀವು ಅಪ್ಲಿಕೇಶನ್ ಅಪ್ಲೈ ಮಾಡಬೇಕಾಗಿರುತ್ತೆ ಸ್ನೇಹಿತರೆ, ಓಕೆನಾ. ಸೊ ಈ ಒಂದು ಅಪ್ಲಿಕೇಶನ್ ನ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡ್ಕೊಳ್ಳಿ ಸ್ನೇಹಿತರೆ, ಓಕೆನಾ. ಸೊ ಈ ರೀತಿ ನೋಡಿ, ಈ ರೀತಿ ಕಾಂಪ್ಲೆಕ್ಸ್ ಇದಾವೆ. ಯಾವ ಲೊಕೇಶನ್ ಅಲ್ಲಿ ನೀವು ಕೆಲಸ ಮಾಡಬೇಕು ಅಂತ ಇದ್ರೆ ಈ ಒಂದು ಲೊಕೇಶನ್ ಚೆಕ್ ಮಾಡ್ಕೊಂಡು
ಫಿಲ್ ಮಾಡ್ತಾ ಹೋಗಿ. ಓಕೆನಾ? ನೋಡಿ, ಡೌನ್ಲೋಡ್ PDF ನೋಟಿಫಿಕೇಶನ್ PDF. ಓಕೆನಾ? ಸೊ ಈ ಒಂದು ನೋಟಿಫಿಕೇಶನ್ ಕ್ಲಿಕ್ ಮಾಡ್ಕೊಂಡು ನೀವು ಡೌನ್ಲೋಡ್ ಮಾಡ್ಬೇಕಾಗತ್ತೆ. ಸೊ ಇದನ್ನ ಏನು ಅಂತ ಹೇಳಿದ್ರೆ, ಇಲ್ಲಿ ಏನಿದೆ ನಿಮ್ಗೆ ಈ ಒಂದು ನೋಟಿಫಿಕೇಶನ್, ಪ್ರತಿಯೊಂದು ಡೀಟೇಲ್ಸ್ ಈ ಒಂದು ನೋಟಿಫಿಕೇಶನ್ ಅಲ್ಲಿ ಕೊಟ್ಟಿರ್ತಾರೆ ಸ್ನೇಹಿತರೆ. ಓಕೆನಾ? ಸೊ ಈ ಒಂದು ನೋಟಿಫಿಕೇಶನ್ ಚೆಕ್ ಮಾಡ್ಕೊಂಡು ಅಪ್ಲಿಕೇಶನ್ ಅಪ್ಲೈ ಮಾಡಿ. NMDC ಲಿಮಿಟೆಡ್, ಖಜನ್ ಭವನ್, ಹೈದರಾಬಾದ್ ಅಲ್ಲಿ ಇರುವಂತದ್ದು. ಓಕೆನಾ? ಸೊ ನಿಮ್ಗೆ ನೋಡಿ, ಪ್ರತಿಯೊಂದು ಡೀಟೇಲ್ಸ್ ಕೊಟ್ಟಿದ್ದಾರೆ. ಯಾರ್ಯಾರು ಎಲ್ಲೆಲ್ಲಿ ಎಷ್ಟು ಪಾಸ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು. ಓಕೆನಾ? ನೋಡಿ, ITI, ಎಲೆಕ್ಟ್ರಿಕಲ್ ಟ್ರೇಡ್, ವೈಲ್ಡಿಂಗ್, ಫಿಟ್ಟರ್, ಮೆಕ್ಯಾನಿಕ್, ಆಟೋ ಎಲೆಕ್ಟ್ರಿಕ್, ಮೆಟ್ರಿಕ್, ITI ವಿತ್ ಬ್ಲಾಸ್ಟರ್, ಪೋಸ್ಟ್ ಕ್ಯಾಲ್ಕುಲೇಷನ್, ಎಕ್ಸ್ಪೀರಿಯನ್ಸ್ ಆಫ್ 3 years. ಎಕ್ಸ್ಪೀರಿಯನ್ಸ್ ಇಲ್ಲ ಅಂದ್ರೂ ಕೂಡ ಅಪ್ಲಿಕೇಶನ್ ಅಪ್ಲೈ ಮಾಡಬಹುದು. ಹಾಗೇನೆಲ್ಲ 3 years ಆಫ್ ಡಿಪ್ಲೊಮಾ ಇನ್ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ವಿತ್ ಇಂಡಸ್ಟ್ರಿಯಲ್ ಆರ್ ಡೊಮೆಸ್ಟಿಕಲ್ ಇನ್ಸ್ಟಾಲೇಷನ್ ಸರ್ಟಿಫಿಕೇಟ್, ಈ ರೀತಿ BSc ನೋಡಿ, ಕೆಮಿಸ್ಟ್ರಿ, ಜಿಯೋಲಜಿ, ಪೋಸ್ಟ್ ಕ್ವಾಲಿಫಿಕೇಶನ್ ಎಕ್ಸ್ಪೀರಿಯನ್ಸ್ 1 year ಇನ್ ಸ್ಯಾಂಪಲ್ ವರ್ಕಿಂಗ್ ಇನ್ ಎಸೆನ್ಷಿಯಲ್. ಓಕೆನಾ? ಸೊ ಕಿರ್ದೋಳು, ಬಚ್ಚೇಲಿ, ಮತ್ತೆ ದೋನಿಮಲೈ, ಪ್ರತಿಯೊಂದು ಪೋಸ್ಟ್ಗೂ ಎಲ್ಲೆಲ್ಲಿ ಎಷ್ಟೆಷ್ಟಿದಾವೆ ಅಂತ ಹೇಳ್ಬಿಟ್ಟು ಫುಲ್ ಡೀಟೇಲ್ ಕೊಟ್ಟಿದ್ದಾರೆ. ಓಕೆನಾ? ಹಾಗೆ ಸ್ಯಾಲ್ರಿ ಕೂಡ ಎಷ್ಟಿರುತ್ತೆ, ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ಕೇಳಿರೋದು. 30 years ಮ್ಯಾಕ್ಸಿಮಮ್, 18 years ಮಿನಿಮಮ್. ಓಕೆನಾ? ಸೊ ಇಲ್ಲಿ ಕೊಟ್ಟಿರೋಂತ ಪ್ರಕಾರ ನೀವು ಬೆಳಿಗ್ಗೆ 10 ಗಂಟೆಯಿಂದ ಸ್ಟಾರ್ಟ್ ಆಗಿದೆ 25/5/2025 ಹಿಡಿದು ಮಧ್ಯರಾತ್ರಿ 12ರವರೆಗೂ ಓಪನ್ ಇರುತ್ತೆ. 14/6/2026 25ರವರೆಗೂ. ಓಕೆನಾ? 150 ರೂಪಾಯಿ ಫೀ ಪೇ ಮಾಡಬೇಕು. SC/ST ಅವರಿಗೆ ಫೀ ಏನು ಇರೋದಿಲ್ಲ. ಆದಷ್ಟು ಅಪ್ಲಿಕೇಶನ್ ಬೇಗ ಅಪ್ಲೈ ಮಾಡ್ಕೊಳ್ಳಿ. ಓಕೆನಾ? ಹಾಗೆ ನೀವು CBT ಇರುತ್ತೆ, OMR ಬೇಸ್ಡ್ ಟೆಸ್ಟ್ ಇರುತ್ತೆ, ಮತ್ತೆ ಫಿಸಿಕಲ್ ಅಬಿಲಿಟಿ ಟೆಸ್ಟ್, ಟ್ರೇಡ್ ಟೆಸ್ಟ್ ಇರುತ್ತೆ. ಸೊ ಪ್ರತಿಯೊಂದು ಪೋಸ್ಟ್ಗೂ ಕೂಡ ಕರೆದಿದ್ದಾರೆ. ಓಕೆನಾ? CBT ಅಲ್ಲಿ ಏನು OMR ಬೇಸ್ಡ್ ಟೆಸ್ಟ್ ಇದೆ, ಏನು ಓದ್ಕೋಬೇಕು ಅಂತ ಹೇಳಿದ್ರೆ 100 ಮಾರ್ಕ್ಸ್ ಇರುತ್ತೆ ಸ್ನೇಹಿತರೆ. ಫಸ್ಟ್ ನೋಡಿ, ಜನರಲ್ ನಾಲೆಜ್, ನ್ಯೂಮರಿಕಲ್ ರೀಸನಿಂಗ್ ಅಬಿಲಿಟಿ. ಓಕೆನಾ? ಸೊ ಇದು ಒಂದು ಟ್ರೈನಿಂಗ್, ಫೀಲ್ಡ್ ಅಟೆಂಡೆಂಟ್ ಟ್ರೈನಿಗೆ. ಓಕೆನಾ? ಹಾಗೆ ನೀವು ಬೇರೆ ಅದರ್ ಅಸಿಸ್ಟೆಂಟ್ ಮೆಕ್ಯಾನಿಕ್ ಟ್ರೈನಿಂಗ್, ಮೆಕ್ಯಾನಿಕ್ ಅಸಿಸ್ಟೆಂಟ್, ಬ್ಲಾಸ್ಟರ್, ಈ ರೀತಿ ಇದ್ರೆ ಅವ್ರಿಗೆ ಸಬ್ಜೆಕ್ಟ್ ನಾಲೆಜ್ ಫಸ್ಟ್ ಸ್ಪೆಸಿಫಿಕ್ 30 ಮಾರ್ಕ್ಸ್, ಜನರಲ್ ನಾಲೆಜ್, ನ್ಯೂಮರಿಕಲ್ ರೀಸನಿಂಗ್ ಅಬಿಲಿಟಿ 50. ಸೊ ಟೋಟಲ್ 100 ಮಾರ್ಕ್ಸ್ ನೀವು ಕಂಪಲ್ಸರಿ ಬರೀಲೇಬೇಕಾಗಿರುತ್ತೆ. ಓಕೆನಾ? ಅದಾದ ನಂತರ ರೇಷಿಯೋ ಪ್ರಕಾರ ನಿಮಗೆ ಕರೀತಾರೆ. ರೇಷಿಯೋ ಆಫ್ ಕ್ಯಾಂಡಿಡೇಟ್ ಟು ಬಿ ಕಾಲ್ಡ್ ಫಾರ್ ಸೆಕೆಂಡ್ ಲೆವೆಲ್ ಟೆಸ್ಟ್. ಸೊ ಸೆಕೆಂಡ್ ಲೆವೆಲ್ ಟೆಸ್ಟ್ ಅಲ್ಲಿ ಕೂಡ ಹೇಗೆ ಕರೀತಾರೆ ಅಂತ ಹೇಳಿದ್ರೆ, 40% ಆಫ್ ದ ಮಾರ್ಕ್ಸ್ ಫಾರ್ UR, 37% ಫಾರ್ OBC ನಾನ್ ಕ್ರಿಮಿ, 30% ಫಾರ್ SC/ST PWD. ಓಕೆನಾ? ಸೆಕೆಂಡ್ ಟೆಸ್ಟ್ ಅಲ್ಲಿ ಏನು ಅಂತ ಹೇಳಿದ್ರೆ, ಫಿಸಿಕಲ್ ಎಬಿಲಿಟಿ ಟೆಸ್ಟ್ ಅಥವಾ ಟ್ರೇಡ್ ಟೆಸ್ಟ್ ಅಥವಾ ಸ್ಕಿಲ್ ಟೆಸ್ಟ್ ಅಂತ ಕರೀತಾರೆ. ಸೊ ಸ್ಕಿಲ್ ಟೆಸ್ಟ್ ಅಲ್ಲಿ ನೀವು ಕಂಪ್ಲೀಟ್ ಆಗಿ ಕ್ಲಿಯರ್ ಮಾಡ್ಬೇಕಾಗತ್ತೆ. ಸೊ ಅದಾದ ನಂತರ ನೀವು ಡಾಕ್ಯುಮೆಂಟ್ ವೆರಿಫಿಕೇಶನ್ ವಿತ್ ಒರಿಜಿನಲ್, ಎಲ್ಲ ಪ್ರತಿಯೊಂದು ಡಾಕ್ಯುಮೆಂಟ್ ವೆರಿಫಿಕೇಶನ್ಗೆ ಒರಿಜಿನಲ್ ಸರ್ಟಿಫಿಕೇಟ್ಸ್ ಬೇಕೇ ಬೇಕಾಗಿರುತ್ತೆ ಸ್ನೇಹಿತರೆ. ಓಕೆನಾ? ಸೊ ಬೇಕೇ ಬೇಕಾಗಿರುವಂತ ಒರಿಜಿನಲ್ ಸರ್ಟಿಫಿಕೇಟ್ಸ್ ನಿಮ್ಗೆ ಆಗ್ಲೇ ತಿಳಿಸ್ಕೊಟ್ಟಿದ್ದೀನಿ. ಓಕೆನಾ? ಆ ಒಂದು ಸರ್ಟಿಫಿಕೇಟ್ಸ್ ಪ್ರಕಾರ ತಗೊಂಡು ಬರ್ಬೇಕಾಗತ್ತೆ. ಏನು ಏಜ್ ಪ್ರೂಫ್, ಕ್ವಾಲಿಫಿಕೇಶನ್ ಸರ್ಟಿಫಿಕೇಟ್ಸ್, ಎಕ್ಸ್ಪೀರಿಯನ್ಸ್ ಇದ್ರೆ ಅದರ ಸರ್ಟಿಫಿಕೇಟ್, ಕ್ಯಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್, ಮತ್ತೆ ಏನಾದ್ರು ರಿಸರ್ವೇಶನ್ ಇತ್ತಂದ್ರೆ ಆ ಸರ್ಟಿಫಿಕೇಟ್ಸ್, ಫೋಟೋ, ಇದಿಷ್ಟು ನೀವು ತಗೊಂಡು ಹೋಗ್ಬೇಕಾಗತ್ತೆ ಸರ್. ಓಕೆನಾ? ಹಾಗೆ ನೀವು ಇನ್ನು ಏನಾದ್ರು ಡೌಟ್ಸ್ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಕಮೆಂಟ್ ಅಲ್ಲಿ ಕೂಡ ನಿಮ್ಗೆ ತಿಳಿಸ್ಕೊಡ್ತೀನಿ. ಓಕೆನಾ? ಇನ್ನು ನೀವು ಯಾರಾದ್ರೂ ನಮ್ಮ ವಾಟ್ಸ್ಆಪ್ ಗ್ರೂಪ್, ಟೆಲಿಗ್ರಾಮ್ ಗ್ರೂಪ್ ಜಾಯ್ನ್ ಆಗಿಲ್ಲ ಅಂದ್ರೆ ಈಗಲೇ ಜಾಯ್ನ್ ಆಗಿ. ಈ ಒಂದು ವಿಡಿಯೋನ ಲೈಕ್ ಮಾಡಿಲ್ವಾ ಅಂದ್ರೆ ಈಗಲೇ ಲೈಕ್ ಮಾಡಿ. ಯಾಕೆಂದ್ರೆ ನೀವು ಲೈಕ್ ಮಾಡೋದ್ರಿಂದ ನಮಗೂ ಒಂದು ಪ್ರೋತ್ಸಾಹ ಸಿಗುತ್ತೆ. ನಮ್ಮ ಏನು ವಿಡಿಯೋ ಮಾಡಾಕಿದೀವಿ ಅದು ನಿಮ್ಗೆ ಹೆಲ್ಪ್ಫುಲ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ನಮ್ಗೆ ಗೊತ್ತಾಗುತ್ತೆ ಸ್ನೇಹಿತರೆ. ಸೊ ಈ ಒಂದು ವಿಡಿಯೋ ಹೆಲ್ಪ್ಫುಲ್ ಆಗಿದ್ರೆ ಹೆಲ್ಪ್ಫುಲ್ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ. ಅವಾಗ ತಿಳಿಯುತ್ತೆ ನೀವು ಈ ಒಂದು ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿದೀರಾ, ಹಾಗೆ ಈ ಒಂದು ವಿಡಿಯೋನ ನೀವು ಇಷ್ಟಪಟ್ಟಿದ್ದೀರಾ ಅಂತ ಹೇಳ್ಬಿಟ್ಟು. ಓಕೆನಾ? ಸೊ ನೀವು ಸಬ್ಸ್ಕ್ರೈಬ್ ಮಾಡ್ಲಿ. ಓಕೆನಾ? ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ಚಾನೆಲ್ ನ ಗ್ರೋತ್ ನಿಮ್ಮ ಕೈಯಲ್ಲಿದೆ ಸ್ನೇಹಿತರೆ. ಓಕೆನಾ? ಯಾಕೆ ಅಂತ ಹೇಳ್ತಾ ಇದ್ರೆ, ಜಾಸ್ತಿ ಜನಕ್ಕೆ ಈ ಒಂದು ವಿಡಿಯೋ ರೀಚ್ ಆಗ್ಲಿ ಅಂತ ಹೇಳ್ಬಿಟ್ಟು ನಿಮ್ಮ ಹತ್ರ ಕೇಳ್ಕೊತಾ ಇದ್ದೀನಿ. ಯಾಕೆ ಅಂತ ಹೇಳಿದ್ರೆ, ಈ ಒಂದು ಪೋಸ್ಟ್ ಅಷ್ಟು ಈಸಿಯಾಗಿ ಕರೆಯೋದಿಲ್ಲ ಸ್ನೇಹಿತರೆ. 1000 ಪೋಸ್ಟ್ ನ ಕರೆದಿದ್ದಾರೆ. ಓಕೆನಾ? 1000 ಪೋಸ್ಟ್ ಕರೆದಿದ್ದಾರೆ ಅಂತ ಹೇಳಿದ್ರೆ ಇವ್ರಿಗೆ ರಿಕ್ರೂಟ್ಮೆಂಟ್ ಜಾಸ್ತಿ ಬೇಕಾಗಿದೆ ಸ್ನೇಹಿತರೆ ಈ ಟೈಮಲ್ಲಿ. ಓಕೆನಾ? ಸೊ ಈ ಒಂದು ಪೋಸ್ಟ್ ನಮ್ಮ ಗೌರ್ಮೆಂಟ್ ಇಂದ ಕರೆದಂತದ್ದು. ಸೊ ಅದಕ್ಕೋಸ್ಕರ ಗೌರ್ಮೆಂಟ್ ಅಲ್ಲಿ ಕೆಲಸ ಮಾಡೋಕೆ ಇಷ್ಟ ಇರುವಂತವ್ರು ಈ ಒಂದು ಪೋಸ್ಟ್ ನ ಅಪ್ಲಿಕೇಶನ್ ಅಪ್ಲೈ ಮಾಡ್ಕೋಬೇಕಾಗಿರುತ್ತೆ. ಓಕೆನಾ? ಸೊ ಇದಿಷ್ಟು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.